ಗೆಳೆಯರೇ ನಮಸ್ಕಾರ. ನನಗೆ ಯಾವಾಗಲೂ ಪ್ರಾಣಿ ಪಕ್ಷಿ ಅಂದ್ರೆ ಭಾಳ ಇಷ್ಟ. ಯಾಕಂತಂದ್ರೆ ಅವು ಭಾಳ ಭಾರಿ ಜೀವನ ಮಾಡ್ತಾವೆ. ಬೇರೆದವ್ರದ್ದು ಏನೂ ಯೋಚನೆ ಮಾಡೋಂಗಿಲ್ಲ. ಮತ್ತು ನಾ ಹಳೆವು ಒಂದಿಷ್ಟು ವಿಡಿಯೋಗಳು ಮಾಡೀನಿ. ಫಿನಿಕ್ಸ್ ಬರ್ಡ್ ಬಗ್ಗೆ ಆಗಲಿ, ಬೇರೆ ಬೇರೆ ಪಕ್ಷಿ ಪ್ರಾಣಿಗಳ ಬಗ್ಗೆ ವಿಡಿಯೋ ಮಾಡೀನಿ. ಈಗೂ ಒಂದು ಪ್ರಾಣಿ ಬಗ್ಗೆನ ವಿಡಿಯೋ ಮಾಡ್ಬೇಕಂತ ಬಂದೀನಿ. ಏನಪ್ಪ ಅಂತಂದ್ರೆ ಕಾಂಗ್ರೂ ಅಂತೇಳಿ ಒಂದು ಪ್ರಾಣಿ ಏನೈತಲ್ಲ, ಅದು ಆಸ್ಟ್ರೇಲಿಯಾ ಅಂತ ಟಫ್ ಕಂಡೀಷನ್ಸ್ ಒಳಗೆ ಬೆಳಿತೈತಿ. ಬೆಳೆದ ಅದು ಹೆಂಗೆ ಜೀವನ ಮಾಡ್ತೈತಿಪ್ಪ ಅಂತಂದ್ರೆ ಅದು ಹಿಂತಿರುಗಿ ನೋಡೋದೇ ಇಲ್ಲ. ಅಂದ್ರೆ ಯಾವತ್ತೂ ಮುಂದೆ ಹೋಗಿರ್ತೈತಿ. ಹಂಗೆ ನಾವು ಬೇರೆ ಬೇರೆ ಸ್ಟೇಜ್ ಒಳಗೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ, ಬೇರೆ ಬೇರೆ ಕರಿಯರ್ ಪಾತ್ ಒಳಗೆ ಏನೈತಲ್ಲ, ನಾವು ಯಾವತ್ತೂ ಮುಂದೆ ಹೋಗೋದಷ್ಟೇ ಯೋಚನೆ ಮಾಡ್ಬೇಕು. ಹಿಂತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನೋಡಬಾರ್ದು. ಹಂಗೆ ಅದು ಒಂದು. ಆಮೇಲೆ ಅದು ಸಣ್ಣ ಹೆಜ್ಜೆ ಇಡಂಗೇ ಇಲ್ಲ. ಅದು ಯಾವತ್ತೂ ದೊಡ್ಡ ದೊಡ್ಡ ಹೆಜ್ಜೆನ ಅಂದರೆ ಜಿಕ್ಕೋತ ಹೋಗಿರ್ತೈತೆ ಅದು. ಆ ಥರದ್ದು ಒಂದು ಸಿನಾರಿಯೋ. ಹಂಗೆ ನಾವು ಜಿಕ್ಕೊಂತನ ಹೋಗ್ಬೇಕಂತಂದಂಗೆ. ಅಂದ್ರೆ ನಾವು ಸಾವಕಾಶ ಹೋದ್ರೆ ಇವತ್ತಿನ ಜನ್ರೇಷನ್ಗೆ ಏನಾರೇ ಅಚೀವ್ ಮಾಡ್ತೀವಿ ಅನ್ನೋದು ಭಾಳ ಸಣ್ಣ ಯೋಚನೆ ಅಥವಾ ಸಣ್ಣ ಕನಸು ಆಗ್ಬಿಡ್ತೈತಿ. ಆಮೇಲೆ ಅದು ಹಿಂದಿನ ಕಾಲ ದೊಡ್ಡ ಇರ್ತಾವೆ ನೋಡ್ರಿ, ಸಣ್ಣ ಮುಂದಿನೂ ಎಲ್ಲ ಸಣ್ಣ ಇರ್ತಾವೆ. ಆಮೇಲೆ ಹೆಣ್ಣಿಗಷ್ಟೇ ಮೋಸ್ಟ್ಲಿ ಪೌಚ್ ಅಂತ ಇರ್ತಾವೆ. ಆ ಪೌಚಲ್ಲಿ ಅದು ಮಕ್ಕಳನ್ನ ಸಾಕು ವ್ಯವಸ್ಥೆ ಮಾಡ್ಕೊಂಡಿರ್ತೈತಿ. ಅಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ಜವಾಬ್ದಾರಿ. ನಿಸರ್ಗಕ್ಕೆ ವಾಪಸ್ ಕೊಡಬೇಕಾಗಿರೋದು ಏನಾರು ಇತ್ತಂತಂದ್ರೆ, ನನ್ನ ಹಿಂದಿನ ಜನ್ರೇಷನ್ಗೆ ನನ್ನ ಮುಂದಿನ ಪೀಳಿಗೆನ ಸೇವ್ ಮಾಡಿ, ಅದನ್ನು ನರ್ಚರ್ ಮಾಡಿ, ನನ್ನ ಲಿಗಸಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳುವಂಥ ಒಂದು ಕರ್ತವ್ಯ ಆಗಿರ್ಬೋದು ಅಥವಾ ಅದರ ಪಾಲನೆ ಆಗಿರ್ಬೋದು. ಮತ್ತು ಕಾಂಗ್ರೂಸು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಅವು ಭಾಳ ಕಾಮಾಗಿರ್ತಾವೆ, ಭಾಳ ಶಾಂತಾಗಿರ್ತಾವೆ. ಬಟ್ ಯಾವಾಗ ಅವಕ್ಕೆ ರಿಸ್ಕ್ ಅಂತ ಬರ್ತೈತಿ, ಅವು ಏನು ಮಾಡ್ತಾವೆ ಗೊತ್ತ, ಜಾಡ್ಸ್ ಒದ್ಬಿಡ್ತಾವೆ. ಅದ್ರ ಹಿಂದಿನ ಕಾಲುಗಳಿಗೆ ಭಾಳಷ್ಟು ಶಕ್ತಿ ಇರ್ತದಂತ. ಒದ್ರೆ ಹೋಗಿ ಬೀಳುವಂಗೆ. ಅದು ಎಷ್ಟು ಬೇಕಾದಷ್ಟು ಪವರ್ಫುಲ್ ಪ್ರಾಣಿ ಇದ್ದರೂ ಅಥವಾ ಮನುಷ್ಯ ಇದ್ದರೂ ಅದಕ್ಕೆ ಯಾರ್ಯಾರೇ ಟಾರ್ಚರ್ ಕೊಟ್ಟರು ಅಥವಾ ಮತ್ತೊಂದು ಏನಾರೇ ಮಾಡೋಕ್ಕೆ ಹೋದ್ರೆ ಜಾಸ್ತಿ ಒದ್ಬಿಡ್ತಾವಂತವು. ಇದು ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್ ಐತಿ. ಅಂದರೆ ನಾವು ಕಾಮಾಗಿರಬೇಕು, ಬಟ್ ಎಲ್ಲಿ ತನಕ ಕುತ್ತಿಗೆ ಬರೋ ತನಕ ಅಂಥೇಳಿ ಅದು ಒಂದು. ಆಮೇಲೆ ಅವು ಯಾವತ್ತೂ ಗ್ರೂಪ್ನಾಗ ಹೋಗ್ತಾವೆ. ಅಂದರೆ ಭಾಳಷ್ಟು ದೂರ ಹೋಗ್ಬೇಕಂತಂದಾಗ ನಾವು ಒಬ್ಬರೇ ಹೋದ್ರೆ ದೂರ ಹೋಗೋಕ್ಕಾಗೋದಿಲ್ಲ. ಹಂಗೆ ಮೆಂಟರ್ಗಳು ಇರಬೇಕು, ಗುರುಗಳು ಇರಬೇಕು, ದೋಸ್ತರು ಇರಬೇಕು, ಈ ಥರ. ಆಮೇಲೆ ಫ್ಯಾಮ್ಲಿ ಇರಬೇಕು. ಆಮೇಲೆ ಅವ್ರದ್ದು ಎಲ್ಲ ಎಥಿಕ್ಸ್, ಡಿಸಿಪ್ಲಿನ್ಸ್, ನಾವೇನು ಕಲ್ತಿರ್ತೀವಿ ಅದನ್ನೆಲ್ಲ ಕ್ಯಾರಿ ಮಾಡಬೇಕು. ಅದು ಜವಾಬ್ದಾರಿ ಇರ್ತೈತೆ. ಅಂದರೆ ಇನ್ ಶಾರ್ಟ್ ಏನಪ್ಪ, ಕಾಂಗ್ರೂದ ಕ್ಯಾರೆಕ್ಟರಿಸ್ಟಿಕ್ಸ ಒಂದು, ಬರೇ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು, ಭಾಳ ಪವರ್ಫುಲ್ ಆಗಿರಬೇಕು, ಭಾಳ ಶಾಂತ ಆಗಿರಬೇಕು, ಮತ್ತು ಎಲ್ಲರನ್ನೂ ಬೆಳೆಸೋ ಅಥವಾ ಪ್ರಯತ್ನ ಮಾಡ್ತಿರಬೇಕು. ಆಮೇಲೆ ಭಾಳ ಟಫ್ ಕಂಡೀಷನ್ಸ್ದಾಗೂ ಜೀವನ ಮಾಡುವಂಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಮತ್ತು ಎಲ್ಲಿ ಯಾರನ್ನ ಕೇರ್ ಮಾಡಬೇಕು, ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಜಾಡಿಸಿ ಒದಿಬೇಕು, ಅಂಥವೆಲ್ಲನೂ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಂಗ್ರೂ ಒಳಗೆ ಬರ್ತಾವೆ. ಆಮೇಲೆ ಎಂಥ ಟಫ್ ಸಿಚುವೇಶನ್ ಇತ್ತು ಅಂದರೂ ಬೆಳೆದು ನಿಲ್ಲಬೇಕು, ಬೆಳಿಲೇಬೇಕು ಅನ್ನುವಂಥ ಒಂದು ಛಲ ಇರಬೇಕು. ಹಂಗೆ ನಮಗೆಲ್ಲ ಇರಬೇಕು. ಆ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು. ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೊಬರೋದು. ಯಾವತ್ತೂ ಒಂದು ಸ್ಟೆಪ್ ಮೇಲೆ ಹೋಗುವಂಥದ್ದು ಅಥವಾ ಜಿಕ್ಕೊಂತ ಹೋಗುವಂಥ ಪ್ರಯತ್ನ ಮಾಡ್ತಿರ್ಬೇಕು. ಇದು ಯಾಕೆ ಸ್ಟೋರಿ ನೆನಪು ಬರ್ತೈತೆ ಅಂತಂದ್ರೆ, ಇವಾಗ ಟ್ರೆಂಡ್ ಹಂಗೈತಿ. ಆಮೇಲೆ ನಿಸರ್ಗನೂ ಹಂಗೆ ಬಯಸ್ಲತೈತೆ. ನೀ ಸ್ಲೋ ಹೋದ್ರೆ ನಡೆಯಂಗಿಲ್ಲ, ಸೊಸೈಟಿ ಬಿಡಂಗಿಲ್ಲ. ಆಮೇಲೆ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಜಾಬ್ಸ್ ಇರ್ಬೋದು, ನಾವು ಕೆಲವೊಂದು ಕಡೆ ರಿಸ್ಕ್ ತೊಗೋಬೇಕಾಗೈತಿ, ಕೆಲವೊಂದು ಕಡೆ ಭಾಳ ಶಾಂತತೆಯಿಂದ ಅದನ್ನು ಮೇಂಟೈನ್ ಮಾಡಬೇಕಾಗೂ ಬಂದೈತಿ. ಬಟ್ ಎಲ್ಲಿ ಶಾಂತತೆ ತೋರಿಸ್ಬೇಕು, ಎಲ್ಲಿ ಛಲ ತೋರಿಸ್ಬೇಕು, ಅದನ್ನು ನಾವು ತೋರಿಸ್ಲೇಬೇಕಾಗಿರೋ ಸಂದರ್ಭಗಳು ಬರ್ತಾವೆ ಭಾಳ ಸಲ. ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ವಿಶಿಷ್ಟತೆಗಳು ಇರ್ತಾವೆ. ನೀವು ಒಂದೊಂದು ಪ್ರಾಣಿಯಿಂದ ಒಂದೊಂದು ವಿಶಿಷ್ಟತೆ ನೀವು ತೊಗೊತ ಹೋದ್ರೆ ಅಂದ್ರೆ ಲೈಫ ಭಾಳ ಬೆಟ್ರ್ ಆಕೈತಿ. ಈ ಮನುಷ್ಯರು ತೊಗೊಳಕ್ಕೆ ಹೋಗ್ಬೇಡ್ರಿ. ಭಾಳಷ್ಟು ಮನುಷ್ಯರಲ್ಲಿ ಭಾಳ ಹೊಟ್ಟೆ ಕಿಚ್ಚು ಬಂದೈತಿ. ಆಮೇಲೆ ನನ್ನ ನೋಡಿ ಮತ್ತೊಬ್ಬ ನನ್ನಂಗೆ ಆಗ್ಬೇಕಂತ ಪ್ರಯತ್ನ ಮಾಡಿ ಅವನೂ ಆಗಿರಂಗಿಲ್ಲ, ನಾನೂ ಆಗೋಕ್ಕಾಗಂಗಿಲ್ಲ. ಅಂಥ ಪರಿಸ್ಥಿತಿ ಬಂದವ. ಇದು ನಗು ಬರೋ ಅಂಥ ಪರಿಸ್ಥಿತಿನ ಆ್ಯಕ್ಚುಲಿ. ಹಂಗೆ ಆಗಕ್ಕೆ ಹೋಗ್ಬೇಡ್ರಿ.
ನಿಮ್ಮದೇ ಆದಂಥ ಒಂದಿಷ್ಟು ಜೆನ್ಯೂನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವೆ, ನಿಮ್ಮದೇ ಆದಂಥ ಒಂದಿಷ್ಟು ಅಥೆಂಟಿಸಿಟಿ ಇರ್ತೈತಿ, ನಿಮಗೆ ಆದಂಥ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ತಾವೆ. ನಿಮ್ಮದೇ ದಾರಿ ಒಳಗೆ ನೀವು ಬೆಳಿಲಿಕ್ಕೆ ಪ್ರಯತ್ನ ಮಾಡಿರಿ, ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿರಿ, ನಿಸರ್ಗಕ್ಕೆ ಏನಾರೇ ವಾಪಸ್ ಕೊಡುವಂಥ ಪ್ರಯತ್ನ ಮಾಡಿರಿ. ಹಂಗೆ ಮಾಡ್ಕೊತ ಒಂದು ಅದೇನಂತಾರಲ್ಲ, ವೈಕುಂಠಕ್ಕೆ ಹೋಗುವಂಥ ಪ್ರಯತ್ನ ಮಾಡೋನು. ಅಂದ್ರೆ ವೈಕುಂಠಕ್ಕೆ ಹೋಗುವುದಂತಂದ್ರೆ ಏನಪ್ಪ ಇವ್ ಸಾವಿನ ಬಗ್ಗೆ ಮಾತಾಡತ್ತೇನಂತಲ್ಲ, ನೀವು ಸತ್ತ ಮೇಲೆ ಏನಾರೇ ಅಲ್ಲಿ ಹೋಗಿ ದೇವರು ನಿಮಗೆ ಕ್ವಶನ್ ಕೇಳಿದಂತ ತಿಳ್ಕೊರಿ, ಏನು ಮಾಡಿ ಬಂದಿಪ್ಪ ಅಂತೇಳಿ. ನಾ ಇದೆಲ್ಲ ಮಾಡಿ ಬಂದೀನಿ ಅಂತ ಹೇಳುವಂಥದ್ದು ಒಂದು ಧೈರ್ಯ ಇರಬೇಕು ಅಲ್ಲೂ. ಥ್ಯಾಂಕ್ ಯು, ಧನ್ಯವಾದಗಳು.